ಈ ಜಾಗಕ್ಕೆ ಬಂದ್ರೆ ಸಾಕು ನಿಮ್ಗೆ ಯಾವುದೇ ತರ ಚರ್ಮ ರೋಗ ಇದ್ರೂ ವಾಸಿ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ. ಈ ವಿಡಿಯೋ ಬಂದು ಪಾರ್ಟ್ 2 ಆಗಿರುತ್ತೆ. ನಾನಿವತ್ತು ಬಂದಿರೋದು ಮದ್ದೂರ್ ಹತ್ರ ಇರೋ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ. ಮದ್ದೂರಿಂದ ಜಸ್ಟ್ 2 ಕಿಲೋಮೀಟರ್ಸ್ ಆಗುತ್ತೆ ದೇವಸ್ಥಾನಕ್ಕೆ. ಪಾರ್ಟ್ 1 ವಿಡಿಯೋದಲ್ಲಿ ಮದ್ದೂರಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿಂದ ಬಂದು ಆಟೋ ಮಾಡ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ದೇವಸ್ಥಾನದೊಳಗಡೆ ಹೋಗೋಕ್ಕಿಂತ ಮುಂಚೆ ನದಿ ಹತ್ರ ಹೋಗಿ ಫಸ್ಟ್ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನದೊಳಗಡೆ ಹೋಗೋದು. ಇಲ್ಲಿಗೆ ಬಂದು ಗಂಗೆಗೆ ಪೂಜೆ ಮಾಡಿ ಶಿಂಷಾ ನದಿಲಿ ಮುಳುಗೆದ್ದು ಉಪ್ಪು ಮತ್ತೆ ಬೆಲ್ಲ ನದಿ ತೀರದಲ್ಲಿ ಬಿಟ್ಟು, ದೇವ್ರೇ ನಮ್ಗೆ ಬಂದಿರೋ ರೋಗ ಉಪ್ಪು ಮತ್ತೆ ಬೆಲ್ಲ ನೀರಲ್ಲಿ ಕರ್ಗೋಗೋ ತರ ಹೋಗ್ಲಿ ಅಂತ ಕೇಳ್ಕೋಬೇಕು. ಶಿಂಷಾ ನದಿಲಿ ಸ್ನಾನ ಮಾಡಿ ವೈದ್ಯನಾಥೇಶ್ವರಂಗೆ ಪೂಜೆ ಮಾಡಿ ಉತ್ತದ ಮಣ್ಣನ್ನ ಕೊಡ್ತಾರೆ. ಅದನ್ನ ನೀರ್ ಜೊತೆ ಮಿಕ್ಸ್ ಮಾಡಿ ಹಚ್ಕೋಬೇಕು. ಯಾವುದೇ ತರದ ಚರ್ಮ ರೋಗ ಇದ್ರೂ ವಾಸಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಗಂಗೆಲಂತೂ ನೀರ್ ಆಯ್ತಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ. ಫುಲ್ ಸೊಪ್ಪೆಲ್ಲ ಬೆಳ್ಕೊಂಡೈತೆ. ವ್ಲಾಗ್ಗೆ ವಿಡಿಯೋ ಮಾಡ್ತಾ ಇದೀನಿ, ಆಯ್ ಮಾಡಿ ಅಂತ ಹೇಳ್ದೆ, ಆಯ್ ಮಾಡ್ತಾ ಇದಾರೆ. ಅಲ್ಲಿ ಏನೋ ಕೆರೆಯಲ್ಲಿ ಹೂವು ಬಿಟ್ಟಿತ್ತು, ಅದು ನನಗೋಸ್ಕರ ಸ್ಫೂರ್ತಿ ಕಿತ್ಕೊ ಬಂದ್ ಕೊಟ್ಲು. ತುಂಬಾನೇ ಚೆನ್ನಾಗಿದೆ, ಏನೋ ಒಂಥರ ಡಿಫ್ರೆಂಟ್ ಆಗಿ ತುಂಬಾ ಇಷ್ಟ ಆಯ್ತು. ನಾವ್ ಹೋಗಿದ್ದು ಈ ದೇವಸ್ಥಾನಕ್ಕೆ ಫ್ರೈಡೆ. ತುಂಬಾ ಜನ ಏನ್ ಇರ್ಲಿಲ್ಲ, ಸ್ವಲ್ಪ ಜನ ಇದ್ದಿದ್ದು. ಕಾರ್ತಿಕೆ ಸೋಮವಾರ ಮತ್ತೆ ಗೌರಿ ಗಣೇಶ ಹಬ್ಬದಲ್ಲಂತೂ ತುಂಬಾ ಜನ ಇರ್ತಾರೆ, ಕಾಲ್ ಹಾಕಕ್ಕೆ ಜಾಗ ಇರಲ್ಲ. ದೇವಸ್ಥಾನದಲ್ಲಿ ಪ್ರತಿದಿನನೂ ಮಿಸ್ ಮಾಡದೆ ಊಟ ಕೊಡ್ತಾರಂತೆ. ನೀವು ಕೂಡ ಬಂದಾಗ ಮಿಸ್ ಮಾಡದೆ ಪ್ರಸಾದನ ತಿನ್ಕೊಂಡು ಹೋಗಿ. ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬಂದು ಚೌಟ್ರಿ ಅಂತೆ. ಚೌಟ್ರಿ ಬೇರೆ ಕಡೆ ಇದೆ, ಊಟದ ಮನೆನೇ ಬೇರೆ ಕಡೆ ಇದೆ. ಅದನ್ನು ತುಂಬಾ ಚೆನ್ನಾಗಿ ಕಟ್ಟಿಸಿದ್ದಾರೆ ಹೊಸದಾಗೆ. ಇದೆಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಕಡಲೆಪುರಿ ತಗೊಂಡೋಗೋಣ ಅಂತ ಬಂದ್ವಿ. ತಾತಂಗೆ ನೀವು ಫೋನಲ್ಲಿ ಬರ್ತೀರಾ ಅಂತ ಹೇಳಿದ್ಕೆ ಏನೋ ರಿಯಾಕ್ಷನ್ ಕೊಟ್ಟಿಲ್ಲ. ಆಮೇಲೆ ಅವರು ಕಡಲೆಪುರಿನ 30 ವರ್ಷದಿಂದನೂ ಮಾಡ್ತಾ ಇದಾರಂತೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇನ್ನು ಯಾರಾದ್ರೂ ವಿಡಿಯೋ ನೋಡ್ಕೊಂಡು ಫಾಲೋ ಮಾಡ್ತಿಲ್ಲ ಅಂದ್ರೆ ಒಂದು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಓಕೆ, ಬೈ, ಟೇಕ್ ಕೇರ್ ಗೈಸ್.